ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಬ್ರೈಡಲ್ ವರ್ಕ್ ಇತ್ತು, ಸೊ ಹಾಗಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು ಒಂದು 3 o'clock ಆಗಿದೆ. ಇನ್ನು 1 ಅವರಲ್ಲಿ ನಾನು ಲೊಕೇಶನ್ ರೀಚ್ ಆಗಬೇಕು. ಸೊ ಹಾಗಾಗಿ ಬೇಗನೆ ನಾನು ನೆನ್ಮಂಗ್ಲಕ್ಕೆ ಹೊರಟೆ. ನನ್ನ ಹಸ್ಬೆಂಡ್ ಬಿಟ್ಟರು ಅಲ್ಲಿ ಲೊಕೇಶನ್ಗೆ. ಸೊ ಹಾಗೆ ಇವತ್ತೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೂಡ ಲೊಕೇಶನ್ಗೆ ಕರೆಕ್ಟಾಗಿ ಒಂದು 4:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಆ್ಯಂಡ್ ನನ್ನ ಜೊತೆ ಇವತ್ತಿದ್ದಾರೆ ನವ್ಯ. ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಅವರು ಬಂದಿದ್ದಾರೆ. ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕೆ ಅಂತಂದರೆ ಬಸ್ಸಲ್ಲಿ ಹತ್ತಿ ಇಳಿದು ಮಾಡೋದೇ ಒಂಥರ ಇದಾಗಿಬಿಟ್ಟಿತ್ತು. ಆ್ಯಂಡ್ ಇವತ್ತು ನನ್ನ ಬುಕ್ ಮಾಡಿದ್ದು ಇವರು. ತುಂಬಾ ಖುಷಿ ಆಯಿತು ಅವ್ರು ನನ್ನ ಜೊತೆ ಟ್ರೀಟ್ ಮಾಡಿದ್ದಾಗಿರ್ಬೋದು. 2 days ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಜೊತೆ ನಡ್ಕೊಂಡ್ರು, ಕಾಳಜಿ ತೋರಿಸಿದ್ರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ವರ್ಕ್ ಮೇಲೆ ನಂಬಿಕೆ ಇಟ್ಟು ನನ್ನ ಬುಕ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಬ್ರೈಡ್ ಕೂಡ ಅಷ್ಟೊತ್ತಿಗೆ ಒಂದು 5:30 ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಇನ್ನು ಸೀರೆ ನಮಗೆ ಕೊಟ್ಟಿರಲಿಲ್ಲ. ಪ್ರತಿ ಸತಿನೂ ಹೀಗೆ ಆಗುತ್ತೆ, ಗ್ರೂಮ್ ಬಂದಿದ್ದರೆ ನಮಗೆ ಬೇಗ ಸಿಗುತ್ತೆ ಬ್ರೈಡ್ದು, ಇಲ್ಲ ಅಂದರೆ ನಮಗೆ ಸಿಗೋಲ್ಲ. ಹಂಗೆ ಅಂತ ಹೇಳ್ಬಿಟ್ಟು ನಾವು ಸೀರೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡಲಿಕ್ಕೂ ಆಗೋಲ್ಲ. ಸೊ ಹೆಂಗೋ ನಾವು ಬ್ರೈಡ್ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟ್ ಸ್ಕಿನ್ ಪ್ರಿಪ್ರೇಷನ್ ಎಲ್ಲ ಮಾಡಿ ಮೇಕಪ್ ಹಾಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಟೈಮು ನಮ್ಗೆ ಒಂದೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟ್. ಅವ್ರನ್ನ 1 ನಿಮಿಷ ಸಿಕ್ಕಿದ್ರೆ ಹೇಗೆಲ್ಲ ರೆಡಿ ಮಾಡ್ಬೋದು ಅನ್ನೋದೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ಇವ್ರು ಬಂದು ತುಂಬ ಸಿಂಪಲಾಗಿ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಮೇಕಪ್ನ ಕೇಳಿದರು. ಸೊ ಹಾಗಾಗಿ ಇವಾಗ ಅದೇ ರೀತಿಯಾಗಿ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ನನಗೆ ನವ್ಯ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಇವತ್ತು. ಹೇರ್ ಸ್ಟೈಲ್ಗೆಲ್ಲ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿಕೊಟ್ರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕರೆದಿದ್ದ ತಕ್ಷಣ ಇಲ್ಲ ಅಂತ ಹೇಳಲ್ಲ, ಎಲ್ಲೂ ಕೂಡ ಬರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ವರ್ಕ್ ಮಾಡ್ತಾ ಇರೋದಕ್ಕೆ. ಹಾಗೆ ನಿಮ್ಮ ಜೊತೆ ನಾನು ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ ನನಗೆ ಸುಮಾರಷ್ಟು ವ್ಲಾಗ್ಗಳಲ್ಲಿ ನನಗೆ ನೀವು ನೋಡಿರ್ಬೋದು, ನನಗೆ ಒಂದು ಕೂಡ ಬ್ಯಾಡ್ ಕಮೆಂಟ್ಸ್ ಆಗಲಿ, ಬ್ಯಾಡಾಗಿ ಹೇಳೋದಾಗಲಿ ಯಾರೂ ಮಾಡಿಲ್ಲ. ಯಾಕಂದರೆ ಕೆಲವರು ತುಂಬ ನೀಟಾಗಿಯೇ ನನಗೆ ಕಮೆಂಟ್ಸ್ ಮಾಡಿರ್ತಾರೆ. ಏನೋ ಮಿಸ್ಟೇಕ್ಸ್ ಆಗಿರ್ಬೋದು, ಏನಾದರೂ ಒಂದು ಆದರೂ ನನಗೆ ನೀಟಾಗಿ ಕಮೆಂಟ್ ಮಾಡಿರ್ತಾರೆ. ನಾನು ಅವ್ರಿಗೆ ಅಷ್ಟೇ ನೀಟಾಗಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಾನು ಅದನ್ನು ಸರಿ ಕೂಡ ಮಾಡ್ಕೋತೀನಿ. ಯಾಕಂದರೆ ಅದು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಒಬ್ಬರು ಪರ್ಸನ್ ತೊಗೋತಾರೆ. ಸೊ ಕೆಲವ್ರು ಏನಂದರೆ ತುಂಬ ರೂಡಾಗಿ ಮಾಡಿರ್ತಾರೆ. ಏನೋ ನಾವು ಅವ್ರ ಮನೆಯವರೇನೋ, ಅವರೇ ಇದ್ರಲ್ಲಿ ನಾವು ಹಂಗಲ್ಲಿ ಬಿದ್ದಿದ್ದೀವೇನೋ, ಅವ್ರ ಮನೆ ಊಟ ತಿಂತಾಯಿದ್ದೀವೇನೋ ಅನ್ನೋ ರೇಂಜಲ್ಲಿ ನಮಗೆ ಕಮೆಂಟ್ಸ್ಗಳನ್ನ ಮಾಡ್ತಾರೆ. ಓಕೆ, ನನಗೆ ಅಲ್ಲೊಂದು ಇಲ್ಲೊಂದು ಬಂದಿದೆ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನನ್ನ ಈ ಒಂದು ಪ್ರೊಫೆಷ್ನಲ್ಗೆ ಬಂದ ಮೇಲೆ ಈ ಥರ ಎಲ್ಲ ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಇದೆಲ್ಲ ತುಂಬ ಮೇಕಪ್ ಆರ್ಟಿಸ್ಟ್ಗಳು ಇದನ್ನೆಲ್ಲ ಅನುಭವಿಸ್ತಾ ಇರ್ತಾರೆ, ನಂಗೆ ನಿಜವಾಗ್ಲೂ ಗೊತ್ತು. ಯಾಕಂದರೆ ಆಲ್ಮೋಸ್ಟ್ 1 year ಆಗ್ತಾ ಬರ್ತಾಯಿದೆ ನಾನು ಈ ಒಂದು ಫೀಲ್ಡಿಗೆ ಬಂದು. ತುಂಬ ಥರ ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ದುಡ್ಡಿನ ವಿಷಯ ಆಗಿರ್ಬೋದು, ವ್ಯಕ್ತಿತ್ವ ವಿಷಯದಲ್ಲಾಗಿರ್ಬೋದು, ಮಾತಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಕೆಲವರು ದುಡ್ಡೇ ಕೊಟ್ಟಿರಲ್ಲ ಎಮ್ಮರ್ಸೋರು ಇರ್ತಾರೆ. ಕೆಲವರು ಅಷ್ಟು ಪ್ರೀತಿ ವಿಶ್ವಾಸ ತೋರಿಸಿ ನಾವೇನೋ ಅವ್ರ ಫ್ಯಾಮಿಲಿಯವರು ಅನ್ನೋ ಥರ ಇದ್ದು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಳೋರನ್ನ ನಾನು ನೋಡಿದ್ದೀನಿ. ಎಲ್ಲ ಥರನೂ ನಾನು ಈ ಫೀಲ್ಡಲ್ಲಿ ಅನುಭವಿಸಿದ್ದೀನಿ. ಆ್ಯಂಡ್ ಯಾವ ಥರ ಇರುತ್ತೆ ಸ್ಟ್ರಗಲ್ ಅನ್ನೋದು ನಾನು ನೋಡ್ಕೊಂಬಂದಿದ್ದೀನಿ. ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳು ಕೂಡ ಅನುಭವಿಸಿರ್ತಾರೆ. ಯಾರಿಗೂ ಕೂಡ ಸುಮ್ಮನೆ ಸುಲಭವಾಗಿ ಒಂದು ಆರ್ಡರ್ ಸಿಗೋದಿಲ್ಲ. ಯಾಕಂದರೆ ಈ ಫೀಲ್ಡಲ್ಲಿ ಇರೋರಿಗೆ ಮಾತ್ರ ಇದು ಗೊತ್ತಿರುತ್ತೆ. ಆ್ಯಂಡ್ ಏನಂದರೆ ನೋಡಿದ ತಕ್ಷಣ ಒಬ್ಬರು ವ್ಯಕ್ತಿ ನೋಡಿದ ತಕ್ಷಣ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ. ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರು ಹೇಗೆ ಇದು ಮಾಡ್ತಾರೆ ಅನ್ನೋದು ನೋಡೋಲ್ಲ, ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ. ನನಗೇನಂತ ಅಂದರೆ, ನಾವು ಕೂಡ ಮಾಡ್ರನ್ನಾಗಿ ಕೆಲವರು ನಂಗೆ ಕಮೆಂಟ್ಸ್ ಮಾಡಿದರು, ನೀವು ಮಾಡ್ರನ್ನಾಗಿ ಹೋಗಬೇಕು, ನೀವು ಮೇಕಪ್ ಆರ್ಟಿಸ್ಟು, ನೀವು ಮಾಡ್ರನ್ನಾಗೇ ಹೋಗಲ್ಲ, ಈಗ ಹೋಗ್ತೀರಾ ಚೂಡಿದಾರ್ ಹಾಕ್ಕೊಂಡು ಹೋಗ್ತೀರಾ, ಇಷ್ಟು ಸಿಂಪಲಾಗಿ ಹೋಗ್ತೀರಾ, ನಿಮ್ಮನ್ನು ಯಾರು ಮೇಕಪ್ ಆರ್ಟಿಸ್ಟ್ ಅಂತಾರೆ ಅಂತ ಎಲ್ಲ. ಸೊ ಹೇಳ್ಬೇಕು ಅಂತ ಅಂದರೆ ನಾನು ಒಂದು ಹೇಳ್ತೀನಿ, ನಮಗೆ ನಾವು ಚೇಂಜ್ ಮಾಡ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ. ಇವಾಗ ನಾನು ಇವಾಗ ಏನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಲ್ಲ, ಅದರಲ್ಲಿ ನನಗೆ ಅಂತ ನಾನು ತುಂಬ ಖರ್ಚು ಮಾಡಿ ನಾನು ಇವಾಗ್ಲೂ ಕೂಡ ಬದಲಾಗ್ಬಿಡ್ಬೋದು. ಜಸ್ಟ್ ಒಂದು 2-3 hours ಅಷ್ಟೇ ಹೋಗಿ ನಾವು ಬದಲಾಗಿ ಬರೋದಕ್ಕೆ, ಡ್ರೆಸ್ಸಿಂಗ್ ಸೆನ್ಸ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಅದು ನನಗೆ ಆಸೆ ಇದೆ. ಆದರೆ ನನಗೆ ಅಂತ ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ಗಳಂತ ಇದೆ. ಇವಾಗ ಇಷ್ಟು ದುಡ್ಡು ಬಂದರೆ ನಾನು ಇಷ್ಟು ಕಟ್ಟಬೇಕು, ಇಷ್ಟು ಕ್ಲಿಯರ್ ಮಾಡ್ಕೊಬೇಕು ಅಂತ ನನಗೆ ಆದಂಥ ಇಷ್ಟು ಕಮಿಟ್ಮೆಂಟ್ಸ್ಗಳಿರ್ಬೇಕಾದ್ರೆ ನಾನು ನನ್ನ ಮೇಲೆ ನಾನು ಶೋಕಿಗೆ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಹಾಕೋದಕ್ಕೆ ಇಷ್ಟಪಡಲ್ಲ. ಅದು ದೊಡ್ಡವರು ಹೇಳ್ತಾರೆ, ನೀನು ದುಡ್ದಿದ ತಕ್ಷಣ ನಿನ್ನ ಮೇಲೆ ನೀನು ಶೋಕಿ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡು ಅಂತ ಹೇಳ್ತಾರೆ. ಹಂಗಂತ ನೀನು ಬಟ್ಟೆ ತೊಗೋಬೇಕು. ಆದರೆ ನಮಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ, ನಾವು ಹೋಗೋ ವರ್ಕ್ ಹೇಗೆ ಕಂಫರ್ಟಬಲ್ ಆಗಿರುತ್ತೆ ಆ ಥರ ನಾವು ಬಟ್ಟೆಗಳನ್ನ ಹಾಕೊಬೇಕಾಗತ್ತೆ. ಇವಾಗ ಎಷ್ಟೊಂದು ಜನ ಹೋಗ್ತಾರೆ, ನಾನು ಹೋಗಲ್ಲ ಅಂತ ಹೇಳ್ತಾಯಿಲ್ಲ, ಮೇಕಪ್ ಆರ್ಟಿಸ್ಟ್ಗಳು ಜೀನ್ಸ್ ಹಾಕೊಂಡು ಹೋಗ್ತಾರೆ, ಟಾಪ್ಗಳು ಹಾಕೊಂಡು ಹೋಗ್ತಾರೆ. ಅದು ತಪ್ಪಲ್ಲ, ಅದು ಅವ್ರ ಅನುಕೂಲ. ಯಾಕಂದರೆ
ನಾನು ಹೋಗೋ ಕಡೆ ಎಲ್ಲ ಏನಂತಂದರೆ, ನಾನು ಇರೋದೇ ಸ್ವಲ್ಪ ಹಳ್ಳೀಲಿ. ನನಗೆ ಎಲ್ಲ ಸಿಗೋದು ಹಳ್ಳಿ ಕಡೆನೇ ನನಗೆ ಆರ್ಡರ್ಸ್ಗಳು ಸಿಗೋದು. ಸೊ, ಹಾಗಾಗಿ ಹಳ್ಳೀಲಿ ನಾವು ನಮ್ಮನ್ನ ನೋಡಿರ್ತಾರೆ, ನಾವು ಹೆಂಗಿದ್ದೀವಿ ಅಂತ ನಮ್ಮನ್ನ ನೋಡಿರ್ತಾರೆ. ನಾವು ಸಡನ್ನಾಗಿ ಆ ಥರ ಮಾಡರ್ನಾಗಿ ಹೋಗ್ಬಿಟ್ರೆ ಅವ್ರಿಗೇನೋ ಒಂಥರ ಅನಿಸ್ಬಿಡುತ್ತೆ. ಅಯ್ಯೋ! ಇವ್ರು ನಮ್ಮೋರು ಅಲ್ವೇನೋ ಅನ್ನೋ ಥರನೇ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಆದಷ್ಟು ಟ್ರೆಡಿಷ್ನಲ್ಲಾಗಿ ಸಿಂಪಲ್ಲಾಗಿ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ. ಅಲ್ಲೇನಂತಂದರೆ ನಾನು 100% ನನ್ನ ವರ್ಕ್ ಮಾತ್ರನೇ ನಾನು ಇಂಟ್ರೆಸ್ಟ್ ತೋರಿಸ್ತೀನಿ. ನನ್ನನ್ನು ಯಾರು ಚೆನ್ನಾಗಿ ಅಯ್ಯೋ! ನಾನು ಚೆನ್ನಾಗಿದ್ದೀನಾ, ಅವ್ರು ನನ್ನ ನೋಡ್ತಾ ಇದ್ದಾರೆ, ಇವ್ರು ನನ್ನ ನೋಡ್ತಾ ಇದ್ದಾರೆ ಅಂತ ಹೋಗಲ್ಲ. ನಾನು ನನ್ನ ವರ್ಕ್ ಮೇಲೆ ಮಾತ್ರ ನಾನು ಹೋಗ್ತೀನಿ. ನಾನು ಕೂಡ ಹೋಗ್ಬೋದು ಟಿಪ್ ಟಾಪಾಗಿ ರೆಡಿಯಾಗಿ ಕಾರ್ನಲ್ಲಿ ಹೋಗಿ ಇಳಿದು ಮೇಕಪ್ ಮಾಡಿ ಹಂಗೆ ಕಾರಲ್ಲಿ ಹತ್ಕೊಂಡು ಬಂದ್ಬಿಡ್ಬೋದು. ಸ್ಕೂಟಿಲಿ ಹೋಗಿ ಸ್ಕೂಟಿಲಿ ಹತ್ಕೊಂಡು ಬಂದ್ಬಿಡ್ಬೋದು. ಆದರೆ ಕೆಲವು ಸತಿ ನಾನು ಈ 1 ಇಯರಲ್ಲಿ ಒಂದು ಸತಿನೂ ನಾನು ಎಷ್ಟು ಸತಿ ನಂಗೆ ಆರ್ಡ್ರ್ ಸಿಕ್ಕಿದೆಯೋ ಒಂದು 2, 3 ಸತಿ ಅಷ್ಟೇ ನಾನು ಸ್ಕೂಟಿಲಿ ಹೋಗಿರೋದು ಅಕ್ಕನ ಜೊತೆ. ಯಾಕಂದರೆ ಅದು ಹತ್ರ ಇದೆ ಅಂತ ಹೇಳ್ಬಿಟ್ಟು. ಆದರೆ ಇನ್ನು ಮಿಕ್ಕಿದ್ದೆಲ್ಲನೂ ನಾನು ಬಸ್ಸಿಗೋಗಿ ಬಸ್ಸಲ್ಲಿ ಹತ್ತು 2, 3 ಬಸ್ ಹತ್ತು ಇಳಿದು ಆಟೋಗಳು ಬುಕ್ ಮಾಡ್ಕೊಂಡು ಈ ಥರ ಹೋಗಿದ್ದು. ನಾನು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನನಗೆ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಯಪ್ಪಾ! ಎಷ್ಟು ಇದಾಗ್ಬಿಟ್ಟಿರುತ್ತೆ ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟಿರುತ್ತೆ. ಯಾಕಂದರೆ ಆ ಬಿಸಿಲಲ್ಲಿ ಹತ್ತು ಇಳಿದು ಅಡ್ರೆಸ್ ಹುಡ್ಕೊಂಡು ನಾವು ಹೋಗಿ ಅಲ್ಲಿ ನಾವು ಮಾಡೋ ವರ್ಕ್ ಏನಿದೆ ಅಲ್ವಾ ಅದು 100% ಅವ್ರಿಗೆ ಖುಷಿ ಆದರೆ ನಮಗಾಗೋ ಖುಷಿನೇ ಬೇರೆ. ಆವಾಗ ನಮ್ಮ ಲುಕ್ಸ್ ಅನ್ನೋದು ಅಲ್ಲಿಗೆ ಮ್ಯಾಟ್ರೇ ಬರಲ್ಲ ಅಲ್ವಾ? ಸೊ, ಹಾಗಾಗಿ ನಾನು ತುಂಬ ಸತಿ ಓಡಾಡೋದು ಆ್ಯಂಡ್ ಲಗೇಜ್ ಜಾಸ್ತಿ ಇರೋದ್ರಿಂದ ನಾನು ಮಾಡ್ರನ್ನಾಗೆಲ್ಲ ಡ್ರೆಸ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ನನಗೆ ಯಾವುದು ಕಂಫರ್ಟಬಲ್ ಆ್ಯಂಡ್ ಇವಾಗ ಬೇಸಿಗೆ ಇರೋದ್ರಿಂದ ಆ ಒಂದು ಕಂಫರ್ಟಬಲ್ನ ನಾನು ನೋಡಿಕೊಂಡು ನಾನು ಬಟ್ಟೆ ಅನ್ನೋದನ್ನ ನಾನು ಹಾಕ್ಕೊಂಡು ಹೋಗ್ತೀನಿ. ಅದು ನನ್ನ ಇಷ್ಟ. ಸೊ, ಅವ್ರವ್ರ ಇಷ್ಟಕ್ಕೆ ಅವ್ರವರು ಹಾಕ್ಕೊಂಡು ಹೋಗ್ತಾರೆ. ಎಲ್ಲ ಥರದ ಕೆಲ್ಸದಲ್ಲಿ ಅಷ್ಟೇ. ನೀನೊಂದು ಆಫೀಸ್ಗೆ ಹೋಗ್ತೀಯ ಅಂದರೆ ನಿನ್ಗೆ ಇಷ್ಟ ಇರಬೇಕು. ನೀನು ಇಂಥ ಜೀನ್ಸ್ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಾ, ಚೂಡಿದಾರ್ ಹಾಕ್ಕೊಂಡು ಹೋಗ್ಬೇಕಾ, ಇಲ್ಲ ಫ್ರಾಕ್ ಹಾಕ್ಕೊಂಡು ಹೋಗ್ಬೇಕಾ ಅನ್ನೋದು ನಿನ್ಗೆ ಇಷ್ಟ ಇರಬೇಕು. ಯಾರೋ ಮೇಲೆ ಒತ್ತಾಯಕ್ಕೆ ನೀನು ಹಾಕ್ಕೊಂಡು ಹೋಗಬಾರ್ದು ಒಂದು ಬಟ್ಟೆನಾಗಲಿ ಏನೇ ಒಂದೇ ಆಗ್ಲೂ. ಆ್ಯಂಡ್ ನಾನೇನಂತಂದರೆ ನಾನು ಪ್ರತಿ ಸತಿ ವರ್ಕಿಗೆ ಹೋಗ್ಬೇಕಾದ್ರೂ ಕೆಲವು ಸತಿ ಅಲ್ಲೇ ಸ್ಟೇ ಆಗಬೇಕಾಗತ್ತೆ. ಯಾಕಂದರೆ ನಮ್ಮನ್ನ ಯಾರು ಕರ್ಕೊಂಡೋಗೋದು ಕರ್ಕೊಂಬರೋದು ಮಾಡಲ್ಲ. ಯಾಕಂದರೆ ಇದು ನಾನು ಹೆಜ್ಜೆ ಇಟ್ಟಿರೋ ಅಂಥದ್ದು. ಇಲ್ಲ ನನಗೇನೇ ಕಷ್ಟ ಬಂದರೂ ನಾನೇ ನೋಡ್ಕೋತೀನಿ. ಬಸ್ ಹತ್ತೋದು ಬಸ್ ಇಳಿಯೋದು ಪ್ರತಿಯೊಂದು ನಾನೇ ನೋಡ್ಕೋತೀನಿ ಅಂತೇಳಿ ಹೋರಾಡ್ತಾ ಇರೋವಂಥದ್ದು. ಸೊ, ನಾವು ಯಾರನ್ನೂ ಇದು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ! ನನ್ನ ಸ್ಕೂಟಿಲಿ ಪಿಕಪ್ ಮಾಡು ಬಾ, ನನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಬಾ, ಈ ಥರದ್ದೆಲ್ಲ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಥರ ಎಲ್ಲ ಇದ್ದರೆ ನೀವು ಆರಾಮಾಗಿ ಮಾಡ್ಕೊಬೋದು. ನೀವು ಸ್ಕೂಟಿಲಿ ಹೋಗಿ ಬರ್ತೀನಿ, ಕಾರಲ್ಲಿ ಹೋಗಿ ಬರ್ತೀನಿ ಅಂದರೆ ನೀವು ಆರಾಮಾಗಿ ಜೀನ್ಸು, ಟಾಪು ಈ ಥರದ್ದೆಲ್ಲ ನೀವು ಹಾಕ್ಕೊಂಡೋಗಿ ಅಲ್ಲಿ ಮೇಕಪ್ ಮಾಡಿಬಿಟ್ಟು ನೀವು ತಿರ್ಗಾ ರಿಟರ್ನ್ ನಿಮ್ಮ ಮನೆಗೆ ಬರ್ಬೋದು. ಅದು ಓಕೆ. ಆದರೆ ನೀನು ಅಲ್ಲೇ ಸ್ಟೇ ಆಗ್ತೀನಿ ಕೆಲವು ಸರ್ತಿ ಚೌಲ್ಟ್ರಿಗಳು ಹೆಂಗಿರುತ್ತೆ ಅಂದರೆ ನೀವು ಇದು ಮಾಡೋಕ್ಕೂ ಆಗಲ್ಲ ಆ ಥರ ಇರುತ್ತೆ. ಹುಳಗಳಿರುತ್ತೆ ಆ್ಯಂಡ್ ಕೆಲವು ಸತಿ ವಾಶ್ರೂಮ್ ಕರೆಕ್ಟಾಗಿರಲ್ಲ. ನಾನು ಮದುವೆ ಆಗಿದ್ದೀನಿ. ನನಗೆ ಅಂತ ಕೆಲವೊಂದಿಷ್ಟು ಇದಾಗಿರುತ್ತೆ, ಸೇಫ್ಟಿಗಳು ಬೇಕಾಗುತ್ತೆ. ನಾನು ಹೆಂಗಂದ್ರಂಗೂ ಹೋಗೋದಕ್ಕಾಗಲ್ಲ. ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ. ಆಮೇಲೆ ಮಾಂಗಲ್ಯ ಚೈನ್ ಎಲ್ಲ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ. ಆ್ಯಂಡ್ ಇವಾಗಂತೂ ತುಂಬ ಕಳ್ಳತನಗಳು ಬೇರೆ. ಎಲ್ಲ ಕಡೆಯಿಂದನೂ ಭಯ ಇದ್ದಿರುತ್ತೆ ನಮಗೆ. ಸೊ, ನಾವೆಷ್ಟು ಅಲರ್ಟ್ ಆಗಿರ್ತೀವಿ ಅನ್ನೋದು ಮುಖ್ಯ. ಹಾಗಾಗಿ ನನಗೆ ಎಷ್ಟೇ ಇದಾದರೂ ಪರವಾಗಿಲ್ಲ ಅಂತೇಳಿ ನಾನು ಸ್ವಲ್ಪ ಸಿಂಪಲ್ಲಾಗಿ ಈ ಥರ ಚೂಡಿದಾರನ್ನೆಲ್ಲ ಹಾಕ್ಕೊಂಡು ಹೋಗ್ತೀನಿ. ಕೆಲವು ಸತಿ ನಾವು ಚೌಲ್ಟ್ರಿನಲ್ಲೇ ಮಲ್ಕೋಬೇಕಾಗತ್ತೆ. ಮಲ್ಕೊಬೇಕಾದ್ರೆ ನಮಗೇನು ಎಲ್ಲರೂ ಬ್ರಷ್ಶೀಟು, ಹಾಸಿಗೆ ಎಲ್ಲ ತಂದ್ಕೊಡ್ತಾರಾ ಹೇಳಿ? ಅವ್ರ ಮದುವೆ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಸೊ, ನಾವು ಅಟ್ಲೀಸ್ಟ್ ಒಂದು ದುಪ್ಪಟ್ಟ ಇದ್ದರೆ ನಾವು ಅದ್ರ ಮೇಲೆ ಹೊಜ್ಕೊಂಡು ನಾವು ಹೆಂಗೋ ಆ ಒಂದು 8 ಅವರ್ಸ್ 9 ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಅವ್ರಿಗೆ ಮುಹೂರ್ತಮ್ ಟೈಮ್ ಮುಗಿಸ್ಕೊಟ್ಬಿಟ್ಟು ಆರಾಮಾಗಿ ಮನೆಗೆ ಬಂದು ರೆಸ್ಟ್ ಮಾಡ್ಬೋದು. ಈ ಥರ ನಾನು ಯೋಚನೆ ಮಾಡ್ತೀನಿ. ಸೊ, ಹಾಗಾಗಿ ಒಬ್ಬರನ್ನ ನೋಡಿದ ತಕ್ಷಣ ಅವ್ರ ವರ್ಕ್ನ ಕೆಟ್ಟದಾಗಿ ನೋಡೋಕೆ ಹೋಗ್ಬೇಡಿ. ನಾವು ಹೆಂಗೆ ಇದಾಗಿರ್ತೀವೋ ಅದು ನಮ್ಮ ಮೇಲೆ ಬಿಟ್ಟಿರುತ್ತೆ. ಯಾಕಂದರೆ ನಾನು ಹಿಂಗೆ ರೆಡಿ ಆದರೂ ನನ್ನ ವರ್ಕ್ ಅಂತೂ 100% ನಾನು ಕೊಟ್ಟೇ ಕೊಡ್ತೀನಿ. ಆ್ಯಂಡ್ ಯಾರು ಯಾವತ್ತೂ ನಿಮ್ಮ ವರ್ಕ್ ಚೆನ್ನಾಗಿಲ್ಲ, ನೀವು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಹೇಳಿಲ್ಲ. ಯಾಕಂದರೆ ನಾನು ಅವ್ರನ್ನ 1000 ಸತಿ ಕೇಳಿಬಿಟ್ಟು ಅವ್ರ ವರ್ಕ್ನ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಸೊ, ಯಾರನ್ನೂ ಒಂದು ಕ್ಷಣ ನೀವು ನೋಡಿ ಹಂಗೆ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರುತ್ತೆ ನನ್ನ ಜೊತೆ ಗೊತ್ತಿರುತ್ತೆ, ನನ್ನ ಜೊತೆ ಬರೋರ್ಗಾಗಿರ್ಬೋದು, ನನ್ನ ಜೊತೆ ಕೆಲಸ ಮಾಡೋರ್ಗೆ ಗೊತ್ತಿರುತ್ತೆ ನಾನು ಎಷ್ಟು 100% ನನ್ನ ವರ್ಕ್ನ ಎಫೆಕ್ಟ್ ಹಾಕಿ ಮಾಡ್ತೀನಿ. ಎಫರ್ಟ್ ಹಾಕಿ ಅಲ್ಲಿ ನನ್ನ 100% ವರ್ಕ್ನ ನಾನು ಕಂಪ್ಲೀಟ್ ಮಾಡಿರ್ತೀನಿ ಅಂತ. ಸೊ, ಎಷ್ಟೋ ಮೇಕಪ್ ಆರ್ಟಿಸ್ಟ್ ಈ ಒಂದು ಇದನ್ನು ಅನುಭವಿಸಿರ್ತಾರೆ ಅಂತಲೇ ಹೇಳ್ಬೋದು. ಯಪ್ಪಾ! ನೋಡು ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ಇವ್ರು ಹೆಂಗೆ ಬಂದಿದ್ದಾರೆ, ಹಂಗೆ ಬಂದಿದ್ದಾರೆ ಅಂತ. ಕೆಲವು ಸತಿ ಅಲ್ಲಿ ವಾಶ್ರೂಮ್ ಇರಲ್ಲ. ನಾವು ಬಟ್ಟೆ ತೊಗೊಂಡೋದ್ರೂ ಅಲ್ಲಿ ಚೇಂಜ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅಷ್ಟು ಒಂಥರ ಹಿಂಸೆ ಆಗುತ್ತೆ. ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ, ನಾನು ಕೇಳೋದು ಒಂದೇ, ಯಾರನ್ನೂ ಅಷ್ಟು ಸುಲಭವಾಗಿ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ನೀವು ಆ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ಇವಾಗ ನೀವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಅಲ್ಲಿ ಹೆಂಗಿರುತ್ತೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ? ಸೊ, ಹಾಗಾಗಿ ಪ್ಲೀಸ್ ಯಾರನ್ನೂ ಅಷ್ಟು ಸುಲಭವಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತೆ. ಅವ್ರು 100% ಅವ್ರ ಎಫರ್ಟ್ ಹಾಕಿರ್ತಾರೆ. ಸೊ, ಇಷ್ಟು ಹೇಳ್ತಾ ಆ್ಯಂಡ್ ಇವತ್ತು ನಮ್ಮ ಬ್ರೈಡ್ಗೆ ನಾನು ರಿಸೆಪ್ಷನ್ ಲುಕ್ಕೆಲ್ಲ ನಾನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀರ ನೋಡಿದ್ದೀರಾ. ಇದು ಬಂದು ಮಾರ್ನಿಂಗ್ ನನಗೆ ಜಸ್ಟ್ 1 ಅವರ್ ಅಷ್ಟೇ ಟೈಮ್ ಕೊಟ್ಟಿದ್ದು. ಅವ್ರ ಶಾಸ್ತ್ರ ಅದು ಇದು ಅಂತ ಬೆಳಗ್ಗೆ ಹೊತ್ತು ನಮಗೆ ಬ್ರೈಡ್ ಸಿಗೋದು ತುಂಬಾ ಕಷ್ಟ.
ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬಾ ಇವರು ಮೇಕಪ್ಗೆ ಇದಕ್ಕೆಲ್ಲ ತುಂಬ ಇದು ಕೊಡಲ್ಲ, ಟೈಮ್ ಕೊಡಲ್ಲ. ಜಸ್ಟ್ ಶಾಸ್ತ್ರಗಳಿಗೆ ಮಾತ್ರನೇ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಅವ್ರಿಗೆ ಅದೇ ಬೇಕಾಗಿರುತ್ತೆ, ಶಾಸ್ತ್ರಗಳೇ ಮೇನ್ ಇಂಪಾರ್ಟೆಂಟು. ಸೊ ನಮಗೆ ಲಾಸ್ಟ್ 1 ಅವರ್ ಟೈಮ್ ಕೊಟ್ಟಿದ್ದರು. ಹಾಗಾಗಿ ನಾವು ಬೇಗನೆ ಅವ್ರಿಗೆ ಸೀರೆ ಎಲ್ಲ ಉಡಿಸ್ಕೊಟ್ಬಿಟ್ಟು ಮೇಕಪ್ ಎಲ್ಲ ಮುಗಿಸಿ ಇವಾಗ ಅವ್ರಿಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಬಂದು ಅವರು ಪೆಟಲ್ ಹೇರ್ ಸ್ಟೈಲ್ ಕೇಳಿದರು. ಆದರೆ ಲಾಸ್ಟ್ ಮಿನಿಟಲ್ಲಿ ಅವ್ರಿಗೆ ತಂದುಕೊಟ್ಟಿದ್ದು ಮೊಗ್ಗಿನ ಜಡೆ. ಸೊ ಹೆಂಗೋ ಇವಾಗ ಚೇಂಜ್ ಮಾಡೋಕ್ಕೂ ಆಗಲ್ಲ, ಹಾಕ್ಬಿಡಿ ಅಕ್ಕ ಅಂತ ಅವರೇ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಇವಾಗ ಮೇಕಪ್ ಎಲ್ಲ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಕೊಡ್ತಾ ಇದ್ದೀನಿ. ಅದು ತೀರನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ, ಯಾಕಂದರೆ ಸ್ವಲ್ಪ ಟೈಮ್ ಪಿಕಪ್ ಮಾಡಬೇಕಾಗಿತ್ತು. ನಾವು ಪದೇ ಪದೇ ಬಂದು ಕೇಳ್ತಾನೆ ಇದ್ದರು ಆಯ್ತಾ ಅಂತ. 9 ಗಂಟೆಯಿಂದ ಧಾರೆ ಮುಹೂರ್ತ ಇತ್ತು. ನಮಗೆ ಬ್ರೈಡ್ 8 ಗಂಟೆ ಕೊಟ್ಟರು. ಕರೆಕ್ಟಾಗಿ 9 ಗಂಟೆಗೆ ನಾವು ಅವ್ರನ್ನ ಕಳಿಸಿದ್ವಿ. 9 ಗಂಟೆಗೆ ಇನ್ನೂ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಇತ್ತು. ಅವರು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಹೋದರು. ಅಷ್ಟು ಕ್ವಿಕ್ಕಾಗಿ ನಾವು ಮಾಡಿಕೊಟ್ಟಿದ್ದೀವಿ. ಆದರೆ ಅವ್ರು ಕೇಳಿರೋ ಥರನೇ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ನಮ್ಗೆ ಎಷ್ಟು ಟೈಮಲ್ಲಿ ಹೇಗೆಲ್ಲ ಅವ್ರಿಗೆ ಲುಕ್ ಕ್ರಿಯೇಟ್ ಮಾಡ್ಬೋದು ಆ ಥರ ಲುಕ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಹಿಂಗೆ ಅಂದರೆ ಏನಂದರೆ ಕೆಲವು ಬ್ರೈಡ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತಾರೆ. ಕೆಲವು ಸತಿ ಅವರು ಕೂಡ ಅರ್ಥ ಮಾಡ್ಕೋತಾರೆ. ಟೈಮ್ ಇದ್ದರೆ ಅವರು ಮಾಡಿಕೊಡ್ತಾರೆ, ಟೈಮ್ ಇಲ್ಲಾಂದರೆ ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಅವರು ಕೂಡ ಅಡ್ಜಸ್ಟ್ ಮಾಡಿಕೊಡ್ತಾರೆ. ಆ್ಯಂಡ್ ಈ ಬ್ರೈಡ್ ಕೂಡ ಅಷ್ಟೇ, ಆ ಟೈಮ್ಗೆ ಏನೇನು ಆಗಿತ್ತೋ ನನ್ನ ಕೈಲಿ ಎಷ್ಟಾಗಿತ್ತೋ ಅಷ್ಟು 100% ಎಫರ್ಟ್ ಹಾಕಿ ಮಾಡಿಕೊಟ್ಟೆ. ಅವರು ಕೂಡ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಅವರು ನನ್ನ ಒಪ್ಪಿಸಿದವ್ರು ಕೂಡ ಅಷ್ಟೇ, ಅವರಂತೂ ತುಂಬ ಖುಷಿಪಟ್ಟರು. ಅಲ್ಲಿಂದ ಬಂದು ಮಾಡಿಕೊಟ್ಟಿದ್ದೀರ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅಷ್ಟು ಖುಷಿಯಿಂದ ನಮ್ಮ ಜೊತೆ ಮಾತಾಡಿ ನನ್ನ ಟ್ರೀಟ್ ಮಾಡಿದ್ರು. ಅವರು ಚೌಟ್ರಿಲೆಲ್ಲ ಇದು ತುಂಬಾ ಗಲೀಜಾಗಿತ್ತು ಈ ಚೌಟ್ರಿ. ಆದರೆ ಅವರು ನಮಗೆ ಅವರು ಏನೂ ಮಾಡೋಕ್ಕಾಗಲ್ಲ, ನಾನು ಬಂದಿದ್ದರೆ ನಾನು ಚೇಂಜ್ ಮಾಡ್ತಾಯಿದ್ದೆ ಚೌಟ್ರಿ, ನಾನು ಬಂದೇ ಇಲ್ಲ ಅಂತ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ, ಕೆಲವು ಸತಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಮ್ಯಾಮ್, ಎಲ್ಲನೂ ಒಂದೇ ಥರ ಕೇಳೋಕ್ಕಾಗಲ್ಲ ಅಂತ ಹೇಳಿದೆ. ಅವ್ರು ಮನೆಗೆ ಬಂದು ಸ್ಟೇ ಆಗಿ ಅಂದರು. ಆದರೆ ನಮ್ಮ ವರ್ಕಲ್ಲಿ ಅವ್ರಿಗೂ ನಾವು ತೊಂದರೆ ಕೊಡಬಾರ್ದು, ಮದುವೆ ಇದ್ರಲ್ಲಿ ಬ್ಯುಸಿಲಿರ್ತಾರೆ, ನಮ್ಮಿಂದ ಯಾಕೆ ಅವ್ರಿಗೆ ತೊಂದರೆ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ಚೌಟ್ರಿಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರಿಗೆ ಮುಹೂರ್ತಮ್ಗೆ ರೆಡಿ ಮಾಡಿ ಕೊಟ್ಟೆ. ಹೇಗಿತ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಾನು ಹೇಳಿದ್ರ ಬಗ್ಗೆಯೂ ಕೂಡ ಒಂದು ಸತಿ ಯೋಚನೆ ಮಾಡಿ. ಯಾರನ್ನೂ ಅಷ್ಟು ಸುಲಭವಾಗಿ ಒಂದು ಕಡೆ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರಿಗೂ ಅದೇ ಆದಂಥ ಅನುಕೂಲಗಳಿರುತ್ತೆ. ಹಂಗೆ ಅವರು ಮಾಡ್ತಾರೆ, ನಮ್ಗೆ ಹೆಂಗಿರುತ್ತೋ ಹಂಗೆ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಸೊ ಫೈನಲಿ ಮುಹೂರ್ತಮ್ಗೂ ಕೂಡ ಬ್ರೈಡ್ನ ರೆಡಿ ಮಾಡಿ ಕಳಿಸ್ಕೊಟ್ವಿ. ಆ್ಯಂಡ್ ನವ್ಯವರು ಕೂಡ ಅಷ್ಟೇ, ಅವರು ನಂಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ಅವ್ರು ಊರಿಗೆ ಹೋದರು. ಆ್ಯಂಡ್ ನಾನು ಕೂಡ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ನಾನು ಅಲ್ಲಿಂದ ಮನೆಗೆ ಹೋದೆ. ಇದಾಗಿತ್ತು ಇವತ್ತಿನೊಂದು ಬ್ರೈಡಲ್ ಮೇಕಪ್ ವರ್ಕಿಂಗ್ ಡೇ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.